ಎಲ್ರಿಗೂ ನಮಸ್ಕಾರ. ನಾವು ದರ್ಪಣ ಚಾನಲ್ ಕಡೆಯಿಂದ ಇವತ್ತು ಬಂದಿರೋದು ಮನೋಜ್ ಸರ್ ಅವ್ರ ಮನೆಗೆ. ಅವರ ತಂದೆ ತಾಯಿ ಕಡೆ ನಾವು ಇವತ್ತು ಮಾತಾಡಿ ಅವ್ರ ಬಗ್ಗೆ ಕೇಳ್ಕೊಂಡು ಹೋಗೋಣ ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರತಿಭಾ ಅಂತ. ಸರಸ್ವತಿ. ಸರ್, ಮನೋಜ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಅವ್ರು ಕ್ರಿಕೆಟ್ ಜರ್ನಿನ ಹೆಂಗೆ ಸ್ಟಾರ್ಟ್ ಮಾಡಿದ್ರು? ಮೇಡಮ್ ಅವರು 10 ವರ್ಷದಿದ್ದಾಗ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮದು 15ನೇ ವರ್ಷದಲ್ಲಿ ಫುಲ್ ಕ್ರಿಕೆಟರ್ ಆಗಿ ಬೆಂಗಳೂರಲ್ಲಿ ಜಾಯ್ನ್ ಆದ. ಅಲ್ಲಿಂದ ಕ್ರಿಕೆಟ್ ಲೈಫ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಟೈಮ್ಸಲ್ಲಿ ಏನಾದರೂ ಸ್ಪೋರ್ಟ್ಸ್ ಆ ಥರ ಏನಾದರೂ ಇರುತ್ತಲ್ಲ ಸರ್, ಅವಾಗ ಬರೀ ಕ್ರಿಕೆಟಿಗೆ ಒಂದೇ ಆದ್ಯತೆ ಕೊಡ್ತಿದ್ರ ಅಥವಾ ಏನಾದರೂ ಬೇರೆ ಸ್ಪೋರ್ಟ್ಸಿಗೆ ಏನಾದರೂ ಆದ್ಯತೆ ಕೊಡ್ತಿದ್ರ? ಇಲ್ಲ ಮೇಡಮ್, ಅವರು ಬೇರೆ ಸ್ಪೋರ್ಟ್ಸಿಗೂ ಆದ್ಯತೆ ಕೊಡ್ತಾರೆ. ಅವನು ರನ್ನಿಂಗ್ ಮಾಡ್ತಿದ್ದ, ಮತ್ತು ವಾಲಿಬಾಲ್ ಪ್ಲೇಯರ್, ಆ ಥರ ಕ್ರಿಕೆಟ್ ಎಲ್ಲ ಈ ಥರ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಬಟ್ ಕ್ರಿಕೆಟಿಗೆ ಈ ಲೆವೆಲಿಗೆ ಬರ್ತಾನೆ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಇಲ್ಲ ಮೇಡಮ್, ನಾವು ನನ್ನ ಮಗ ಆರೋಗ್ಯವಾಗಿರಲಿ ಅಂತ ಹೇಳಿ ಸ್ಪೋರ್ಟ್ಸಲ್ಲಿ ಬಿಟ್ಟಿದ್ದೆ ಹೊರತು ಈ ಮಟ್ಟಕ್ಕೆ ರೀಚ್ ಆಗ್ತದೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಗೊತ್ತಿದ್ದಿಲ್ಲ. ಸರ್, ನೀವು ಪ್ರಾಪರ್ ಸಿಂಧನೂರು ಹೋಗೋದೇನಾ ಅಥವಾ ಬೇರೆ ಕಡೆಯಿಂದ ಬಂದು ಸಿಂಧನೂರು ಉಳ್ಕೊಂಡಿದ್ದೀರಾ ಸರ್? ಇಲ್ಲ ಮೇಡಮ್, ಮೊದಲು ನಮ್ಮ ಪೂರ್ವಜರು 60 ವರ್ಷದ ಕೆಳಗಡೆ ಬಂದಿದ್ರು ಮೇಡಮ್. ನಾವು ಅಲ್ಲಿಂದ ಸಿಂಧನೂರಲ್ಲಿ ಮನೋಜ್ ಹುಟ್ಟಿದ್ದೆ ಸಿಂಧನೂರಲ್ಲಿ, ರಾಯಚೂರು ಡಿಸ್ಟ್ರಿಕ್ಟಲ್ಲಿ. ಈ ಹೋಗ್ತಿದ್ದ ನಾನು ಇಲ್ಲಿಂದ ಒಂದು ಲೈಫ್ ಸ್ಟಾರ್ಟ್ ಆಯಿತು. ನಿಮಗೆ ಏನು ಖುಷಿ ಆಗುತ್ತೆ ಸರ್? ಇವಾಗ ಕರ್ನಾಟಕದಲ್ಲಿ ನಿಮ್ಮ ಮಗ ಒಬ್ಬನು RCB ಒಳಗೆ ಆಡ್ತಿದ್ದಾನೆ ಅಂತಂದರೆ ಈಗ ಹೊರಗಡೆ ಜನ ಈಗ ನಿಮ್ಗೆ ಯಾವ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ? ಮೇಡಮ್, ಅಲ್ಲಿ ಮಟ್ಟ ನಮ್ಮ ಮಗ ಹೋಗಿದ್ದಾನೆ ಅಂದರೆ ಸಿಂಧೂರು ಜನಗಳೆಲ್ಲ ಭಾಳ ಖುಷಿ ಆಗ್ತಾರೆ. ಅವರೆಲ್ಲ ಭಾಳ ಖುಷಿಯಾಗಿ ಸೆಲೆಕ್ಟ್ ಆದಾಗ ಎಲ್ಲರೂ ಬೈಕ್ ರ್ಯಾಲಿ ಮಾಡಿ ಭಾಳ ಎಂಜಾಯ್ ಮಾಡಿದ್ರು. ನಮ್ಮ ಸಿಂಧನೂರಿಗೆ ಒಂದು ಪ್ರತಿಭೆ ಅಲ್ಲಿ ಹೋಗಿದೆ ಅಂಥೇಳಿ ನಮಗೆ ಭಾಳ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಆ ಕ್ರಿಕೆಟ್ ಸ್ಪೋರ್ಟ್ಸಲ್ಲೇ ಒಂದು ವ್ಯಾಲ್ಯೂ ಅಷ್ಟೇ. ಸಿಂಧೂರಲ್ಲಿ ಕ್ರಿಕೆಟ್ ಅಂದರೆ ಈಗ ಮನೋಜ್ ಥರ ಆಗಿದೆ. ಸರ್, ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ರ ಮನೋಜ್ ಸರ್ ಆ ಮಟ್ಟಕ್ಕೆ ಬೆಳಿತಾನೆ? ಇವಾಗ ಅಂದ್ಕೊಂಡಿರಲ್ಲ ಮಕ್ಕಳು ಇಷ್ಟೆಲ್ಲ ಬೆಳೀತಾರೆ ಅಂತ ಅಂದ್ಕೊಂಡಿರಲ್ಲ. ನೀವು ಯಾವತ್ತಾದ್ರೂ ಕನ್ಸ್ಕೊಂಡಿದ್ದಾರೆ ಇಲ್ಲ ನನ್ನ ಮಗ ಒಂದಲ್ಲ ಒಂದಿನ ಈ ಮಟ್ಟಕ್ಕೆ ಬೆಳೀತಾನೆ ಅಂತ? ಇಲ್ಲ ಮೇಡಮ್, ಹೇಳಿದ್ದಲ್ಲ, ನಮ್ಮ ಮಗನಿಗೆ ಸ್ಪೋರ್ಟ್ಸಲ್ಲಿ ಇದ್ದರೆ ಆರೋಗ್ಯವಾಗಿರ್ತಾರೆ, ಸ್ಪೋರ್ಟಿವ್ ಆಗಿರ್ತಾರೆ ಅಂತ ಒಂದು ಆಸೆ ಇಟ್ಕೊಂಡೇ ಕಳಿಸಿದ್ವಿ. ಸುಮ್ಮನೆ ಆಡ್ತಾ ಇರಲಿ ಅಂತ ಹೇಳಿ. ಬಟ್ ಈ ಮಟ್ಟಕ್ಕೆ ರೀಚ್ ಆಗ್ತಂತ ಅಂದ್ಕೊಂಡಿದ್ದಿಲ್ಲ. ಅವನು ಅದು ಪ್ರತಿಭೆ ಅವರಲ್ಲಿ ಇತ್ತು, ಅವನ ಡೆಡಿಕೇಶನು ಅವನಿಗೆ ಆ ಮಟ್ಟಕ್ಕೆ ಮುಟ್ಟಿಸಿದೆ. ಸರ್, ಇವಾಗ RCB ಟೀಮಿಗೆ ಸೆಲೆಕ್ಟ್ ಆಗೋದಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಕರ್ನಾಟಕದಾದ್ಯಂತ ಎಷ್ಟೋ ಪ್ಲೇಯರ್ಗಳಿದ್ದಾರೆ, ತುಂಬ ಜನ ಆಡ್ತಾರೆ, ಅಲ್ಲಿವರೆಗೂ ಹೋಗ್ತಾರೆ, ಸೆಲೆಕ್ಟ್ ಆಗಲಾರ್ದೆ ವಾಪಸ್ ಬರ್ತಾರೆ. ಬಟ್ ನಿಮ್ಮ ಮಗ ಮನೋಜ್ ಸರ್ ಬಂದ್ಬಿಟ್ಟು RCB ಅಲ್ಲಿವರೆಗೂ ಹೋಗಿ ಸೆಲೆಕ್ಟ್ ಆದಾಗ ನಿಮಗೆ ಯಾವ ಥರ ಖುಷಿ ಆಯಿತು? ಮೇಡಮ್, ಅದು ಖುಷಿ ಹೇಳ್ಕೊಳ್ಳೋಕೆ ಆಗಂಗಿಲ್ಲ. ಬಹಳ ಹ್ಯಾಪಿ ಆಯಿತು. ಅವನು ಮಾಡಿದ ಒಂದು ಅಂದರೆ ಪ್ರತಿಭೆಗೆ, ಅವನ ಡೆಡಿಕೇಶನ್ಗೆ, ಅವನಲ್ಲಿರೋ ಒಂದು ಆ ಒಂದು ಹುಮ್ಮಸ್ಸು, ಆ ಮನೋಜೇ ಅಲ್ಲಿ ಮಟ್ಟ ಓದಿದೆ. ಮತ್ತು ಅವನಿಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ರು, ಕೋಚಸ್ ಆಗಲಿ, ಅವನ ಫ್ರೆಂಡ್ಸ್ ಆಗಲಿ ಎಲ್ಲ ಎನ್ವಿರಾನ್ಮೆಂಟ್ ಆ ಥರ ಅವ್ರಿಗೆ ಚೆನ್ನಾಗಿತ್ತು. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದು ಇತ್ತು ಅಂದರೆ ಅವರಿಗೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್? ಈಗ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಸಿಗಿದೆ, ಅಲ್ಲಿವರೆಗೂ ನಮ್ಗೆ ಹೋಗಬೇಕು ಅಂತೇಳಿ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡ್ತಿದ್ರಾ ಇಲ್ಲ ನಾರ್ಮಲಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರಾ? ಇಲ್ಲ, ಇಲ್ಲಿ ಇದ್ದಾಗ ಮಾತ್ರ ವರ್ಷಕ್ಕೊಂದು ಒಂದು ಕ್ಯಾಂಪ್ ಬಂದಾಗ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ರು. ಅವಾಗ ಬೆಂಗಳೂರಿಗೆ ಹೋದಾಗ ಒಂದು ಅಲ್ಲಿ ಪ್ರೊಫೆಷ್ನಲಾಗಿ ಸ್ಟಾರ್ಟ್ ಆಯಿತು. ಅಲ್ಲಿ ಅವ್ನಿಗೆ ಯಾವ ಥರ ಮಾಡ್ತಿದ್ದ ಆ ಥರ ಡೈಲಿ ಜಿಮ್ಮು ಎಲ್ಲ ಎಕ್ಸಸೈಸು ಪ್ರಾಕ್ಟೀಸು ಎಲ್ಲ ಆ ಥರ ಮಾಡ್ತಿದ್ರು. ಅವ್ರು RCB ಟೀಮ್ಗೆ ಹೆಂಗೆ ಸೆಲೆಕ್ಟ್ ಆಗುತ್ತೆ ಸರ್? ಮೇಡಮ್, ಇದರಿಂದ ಮೇಡಮ್ ಅವರು ಕರ್ನಾಟಕ ಸ್ಟೇಟಿಗೆ ರೆಪ್ರೆಸೆಂಟ್ ಮಾಡಿದ್ರಲ್ಲ, ಕರ್ನಾಟಕ ಟೀಮಲ್ಲಿ ಚೆನ್ನಾಗಿ ಆಡಿದರು. ಮತ್ತು ಕರ್ನಾಟಕದಿಂದ ನಡೆಯೋದು KPL ಅಂತ ಹೇಳಿದೆ, ಮಹಾರಾಜ ಟ್ರೋಫಿ, ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಆ ಬೇಸಿಸ್ ಮೇಲೆ ಅವನಿಗೆ RCB ಅವರು ಚಾನ್ಸ್ ಕೊಟ್ಟಿದ್ದಾರೆ. ಸರ್, ಮನೋಜ್ ಸರ್ ಬಂದು ನಿಮ್ಮ ಕಡೆ ಕೇಳಿದಾಗಪ್ಪ ನಾನು ಕ್ರಿಕೆಟರ್ ಆಗ್ತೀನಿ, ಅದ್ರಲ್ಲಿ ನಾನು ಪ್ರೊಫೆಷನಲ್ ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ನಿಮ್ಮ ಕಡೆಯಿಂದ ಯಾವ ಥರ ಬೆಂಬಲ ಇತ್ತು? ಬಟ್ ಟು ಬಿ ಫ್ರ್ಯಾಂಕ್, ನಾವು ಯಾರು ಡಿಸ್ಕಸ್ಸೇ ಮಾಡಿದ್ವಿ, ಜಸ್ಟ್ ಇಟ್ ಹ್ಯಾಪೆಂಡ್ ಅಷ್ಟೇ. ನಾವು ಮೊದಲಿಂದ ಯಾರು ಅದೇ ಥರ ಆಗ್ಬೇಕಂತೇನಿಲ್ಲ, ಇಟ್ ಹ್ಯಾಪೆನ್ಸ್ ಅಂತಾರಲ್ಲ ಅಷ್ಟೇ. ನಾವಾಗಿ ಮಾಡಿದ್ದಲ್ಲ, ಅದು ಇಟ್ ಹ್ಯಾಪೆಂಡ್. ಯಾಕಂದ್ರೆ ಆಡ್ತಾ ಇದ್ದ, ಚೆನ್ನಾಗಿ ಆಡಿದ. ಅವನಿಗೆ ಆಫ್ಟರ್ SSLC ಬೆಂಗಳೂರು ಹಚ್ಚಿದ್ವಿ, ಅಲ್ಲಿ ಕೋಚಿಂಗ್ ಕೊಡಿಸಿದ್ವಿ. ಹಾಗೆ ಅವ್ನ ಕ್ಯಾರಿಯರ್ ಸ್ಟಾರ್ಟ್ ಆಗಿದ್ವಿ ಅಷ್ಟೇ ಹೊರತು ಬೇರೆ ನಮಗೇನು ಅದ್ರ ಮೇಲೆ ಐಡಿಯಾ ಇದ್ದಿಲ್ಲ. ಯಾವತ್ತಾದರೂ ಹಿಂಗೆ ಸರ್, ಈಗ ಸ್ಕೂಲ್ ಅಂತ ಬಂದಾಗ ಸ್ಕೂಲಿಗೆ ಏನೋ ಒಂದು ಎಕ್ಸಾಮ್ಸ್ ಅಂತ ಬಂದಾಗ ಒಂದು ಕಡೆ ಕ್ರಿಕೆಟ್ ಅಂತ ಬಂದಾಗ ಅವ್ರು ಯಾವುದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ರು ಸರ್? ಇಲ್ಲ, ಎಲ್ಲರೂ ಮಾಡ್ತಿದ್ದ ಮೇಡಮ್. ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದ ಮತ್ತು ಕ್ರಿಕೆಟರ್ ಮಾಡ್ತಿದ್ದ. ಅಂದರೆ ಲಕ್ಕಿಗೆ ಅವರು ಸ್ಕೂಲಲ್ಲೂ ಒಂದು ಸಪೋರ್ಟ್ ಇತ್ತು. ಆ ಥರ ಇದ್ದಾಗ ಅವನಿಗೆ ಬಿಡ್ತಾಯಿದ್ರು, ಸ್ವಲ್ಪ ಅವನಿಗೆ ಕಂಜೆಕ್ಷನ್ ಮಾಡ್ತಾಯಿದ್ರು.
ಬೆಂಬಲ ಇತ್ತು. ಇಲ್ಲಿ ಸಿಂಧೂರಲ್ಲಿ SLC RGM ಹೈಸ್ಕೂಲಲ್ಲಿ ಮುಗಿಸಿದ್ದಾನೆ. ಮತ್ತು ಚೆನ್ನಾಗಿ ಸ್ಪೋಕ್ ಮಾಡಿದವರು. ಅವ್ನು ಆ ಥರ ಇದ್ದಾಗ ಸ್ಪೋರ್ಟ್ಸ್ ಇದ್ದಾಗ ಅವ್ರಿಗೆ ಇಲ್ಲಿಗೂ ಕೊಡ್ತಿದ್ರು. ಚೆನ್ನಾಗಿ ಮೇಡಮ್, ನಿಮಗೆ ಹೆಂಗೆ ಅನ್ಸುತ್ತೆ ಇವಾಗ ಮನೋಜ್ ಸರ್ ಅಲ್ಲಿ RCB ಟೀಮ್ ಆಡಬೇಕಾದ್ರೆ ನಿಮ್ಮ ರಿಲೇಟಿವ್ಸ್ ಏನಂತಿದ್ದಾರೆ, ನಿಮ್ಮ ಅಕ್ಕಪಕ್ಕ ಮನೆಯವರು ನಿಮಗೆ ಯಾವ ಥರ ರೆಸ್ಪಾನ್ಸ್ ಕೊಟ್ಟರು? ನೀವು ಹೊರಗಡೆ ಹೋದಾಗ, ಎಲ್ಲರೂ ಕಂಡಾಗ? ಭಾಳ ಖುಷಿ ಆಗುತ್ತೆ RCB ಸೆಲೆಕ್ಟ್ ಆಗಿದ್ದಕ್ಕೆ. ಮನೋಜು ಎಲ್ಲರೂ ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಾನೆ, ಭಾಳ ಚಲೋ ಖುಷಿ ಆಗ್ತೈತೆ. ನೀವು ಎಲ್ಲರೂ ಹೇಳಿದಾಗ ನನಗೆ ಭಾಳ ಖುಷಿ ಆಗುತ್ತೆ, ಎಲ್ಲರೂ ಹೇಳಿದಾಗ ಅಷ್ಟೇ. ಮತ್ತೆ ನಿಮ್ಮ ಜೊತೆ ನಿಮ್ಮ ಮಗನ ಒಡನಾಟ ಹೇಗಿತ್ತು? ಅಂದರೆ ಇವಾಗ ಯಾವುದೇ ಆಗಿರಲಿ, ಒಬ್ಬ ತಾಯಿ ಮತ್ತು ಮಗ ಅಂದರೆ ಎಲ್ಲನೂ ಶೇರಿಂಗ್ ಇರುತ್ತೆ, ಯಾವುದೂ ಇನ್ಸೆಕ್ಯೂರ್ ಅಂತೇಳಿ ಇರಲ್ಲ. ಸೊ ನಿಮ್ಮ ಹತ್ರ ಮನೋಜ್ ಸರ್ ಯಾವ ರೀತಿ ಇದ್ದರು? ಫ್ರೀ ಆಗಿದ್ದ ಮನೋಜು, ಆ ಥರ ಏನಿಲ್ಲ. ನಾನು ಹೇಳಿದಾಗೆ ಕೇಳ್ತಿದ್ದ, ಓದೋದ್ರಲ್ಲೂ ಎಲ್ಲ ಏನು ಅಂಥದ್ದೇನೂ ಹೇಳ್ತಿದ್ದಿಲ್ಲ, ಫ್ರೀ ಆಗಿದ್ದ ಎಲ್ಲ. ಯಾವತ್ತಾದ್ರೂ ಹೊಡೆದಿರೋದು ಉಂಟಾ? ಇದು ಮಾಡಿಲ್ಲ, ಇದು ಮಾಡು ಅಂದರೆ ಇದು ಮಾಡಿದ್ಯಾ ಅಂತ ಯಾವತ್ತಾದ್ರೂ? ಆ ಥರ ಯಾವತ್ತೂ ನಾನು ಹೊಡೆದೇ ಇಲ್ಲ, ಆ ಥರ ಇಲ್ಲೇ ಇಲ್ಲ. ಅವನು ಭಾಳ ಒಳ್ಳೆಯವನು ಅಂತ ಹೇಳಿದ್ದು ಮಾತು ಕೇಳೋದು ಇಲ್ಲ, ಹ್ಞೂ ಅನ್ನೋದು ಅಷ್ಟೇ. ಏನಂದ್ರೂ ಹ್ಞೂ ಅನ್ನೋದು, ಓದಬೇಕಂದ್ರೆ ಓದೋದು, ಏನು ಹೇಳಿದ್ರು ಒಟ್ಟು ಹ್ಞೂ ಅನ್ನೋದಂತ ಕೆಲಸ. ನಿಮ್ಮ ಮಗನ ನೀವು ಟಿವಿಯಲ್ಲಿ ನೋಡಿದಾಗ, ಇಲ್ಲ RCB ಟೀಮಲ್ಲಿ ನೋಡಿದಾಗ, ನೀವು ಇಲ್ಲಿ ಕೂತು ನೋಡಿದಾಗ ನಿಮ್ಮ ಮಗ ಟಿವಿಯಲ್ಲಿ ಕಾಣಿಸ್ತಿರುವಾಗ ನಿಮಗೆ ಆ ಕ್ಷಣ ಹೆಂಗೆ ಅನಿಸ್ತಿತ್ತು? ನನಗೆ ಭಾಳ ಖುಷಿ ಅನ್ನೋದು, ಭಾಳ ಖುಷಿ ಅನ್ನೋದು. ಟಿವಿಯಲ್ಲಿ ಬಂದಾಗ, ಮಕ್ಕಳು ಬಂದಾಗ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಮನೋಜ್ ಸರ್ ಹಿಂಗೆ ಸೈಲೆಂಟ್ ಆಗಿರ್ತಾರ ಅಥವಾ ತುಂಬ ಮಾತಾಡ್ತಾ ಇರ್ತಾರ ಮನೆಯಲ್ಲಿದ್ದಾಗೆ? ಎಲ್ಲರ ಜೋಡಿ ಮಾತಾಡೋದಿಲ್ಲ ಭಾಳ. ನಮ್ಮ ಮಗಳ ಜೋಡಿ, ನಮ್ಮ ತಂಗಿ ಜೋಡಿ, ನನ್ನ ಜೋಡಿ ಅಷ್ಟೇ ಮಾತಾಡೋದು ಜಾಸ್ತಿ. ಸರ್ ಜೋಡಿ ಕಡಿಮೆ. ಯಾರು ಬಂದ್ರೂ ಅಷ್ಟೇ ಆರಾಮ್ ಅಷ್ಟೇ ಹೇಳ್ತಾನೆ, ಆದರೆ ನಮ್ಮ ಜೋಡಿ ಭಾಳ ಮಾತಾಡ್ತಾನೆ. ಸರ್, ಮನೋಜ್ ಸರ್ದು ಸತತ ಎಷ್ಟು ವರ್ಷಗಳ ಪ್ರಯತ್ನ ಇತ್ತು ಸರ್ ಇದು RCBಗೆ ಟೀಮಿಗೆ ರೀಚ್ ಆಗುವಂಥ ಪ್ರಯತ್ನ ಎಷ್ಟು ಇತ್ತು ಸರ್? 10 ವರ್ಷದ ಪ್ರಯತ್ನ ನಾನು 10 ವರ್ಷದಿಂದ ಸತತ ಪ್ರಯತ್ನ. ಆ ಥರ ಅವನು ಡೆಡಿಕೇಶನ್ ಮಾಡಿದ್ಮೇಲೆ 10 ವರ್ಷಕ್ಕೆ ಅವನು RCB ಟೀಮಲ್ಲಿ ರೀಚ್ ಆಗಿದ್ದಾನೆ. ಅವ್ರಿಗೆ ಫಸ್ಟ್ ಕಾಲ್ ಹೆಂಗೆ ಬಂತು ಸರ್, ನೀನು RCB ಟೀಮಿಗೆ ಸೆಲೆಕ್ಟ್ ಆಗಿ ಅಂತ? ನಿಮ್ಮ ಮನೆಯವ್ರು ನಿಮಗೆಲ್ಲ ಹೆಂಗೆ ಗೊತ್ತಾಯಿತು ಮನೋಜ್ ಸರ್? ಟಿವಿಯಲ್ಲಿ ಯಾವತ್ತು ಇದು ಇದ್ದಲ್ಲ, ಬಿಡ್ಡಿಂಗ್ ಇತ್ತಲ್ಲ, ಬಿಡ್ಡಿಂಗ್ ನೋಡಿದ್ರೆ ಇಲ್ಲಿ ಗೊತ್ತಾಯ್ತು RCB ಇರ್ತಿರಲ್ಲ 20 lakhs ಮಾಡೋದಂತೆ, ಅವಾಗ ಗೊತ್ತಾಯ್ತು. ಅಂದರೆ ಆ ಕ್ಷಣದಲ್ಲಿ ಮನೋಜ್ ಸರ್ ಮನೆಯಲ್ಲೇ ಇತ್ತು? ಇಲ್ಲ, ಬೆಂಗಳೂರಲ್ಲಿ ಮ್ಯಾಚಲ್ಲಿ ಡೈರೆಕ್ಟಾಗಿ ಅಲ್ಲಿ ಅವ್ರು ಅನೌನ್ಸ್ ಮಾಡಿದಾಗೆ ನಿಮಗೆಲ್ಲ ಗೊತ್ತಾಗಿತ್ತು. ಅವಾಗ ಅವ್ರು ಫೋನ್ ಮಾಡಿ ನಿಮ್ಮ ಹತ್ರ ಮಾತಾಡಿದಂಥ ಮೊದಲ ಮಾತು ಏನಾಗಿತ್ತು? ಇಲ್ಲ, ನಾವು ಮಾತಾಡಿದಾಗ ಅವನು ಮ್ಯಾಚಲ್ಲಿದ್ದ, ಸಾಯಂಕಾಲ ಬಂದು ಮಾತಾಡಿದ. ನಾವು ಭಾಳ ಖುಷಿ ಕಂಗ್ರಾಟ್ಸ್ ಹೇಳಿದ್ವಿ, ಅವನು ಭಾಳ ಖುಷಿ ಆಯಿತು. ಆ ಒಂದು ಎಕ್ಸೈಟ್ಮೆಂಟಿಗೆ ಅಷ್ಟೇ. ಇನ್ನೇನು ಹೇಳಿಲ್ಲ ಸರ್, ಬರೀ ಎಕ್ಸೈಟ್ಮೆಂಟ್. ರೆಸ್ಪಾನ್ಸ್ ಬಂದಿತ್ತು? ಇಲ್ಲ, ಅದು ಎಲ್ಲರೂ ಆ ಒಂದು ಸಾಧನೆ ಮಾಡಿದ ಮೇಲೆ ಎಲ್ಲರೂ ಆ ಸಾಧನೆಗೆ ಗೌರವ ಕೊಡ್ತಾರೆ. ಎಲ್ಲರೂ ಭಾಳ ಹೆಮ್ಮೆಯಿಂದ ನಮಗೆ ಸನ್ಮಾನ ಮಾಡಿದರು, ನಮಗೂ ಒಳ್ಳೆಯಿಂದ ರೆಸ್ಪಾನ್ಸ್ ಮಾಡಿದರು. ಆ ಸನ್ಮಾನದಲ್ಲಿ ಭಾಗಿಯಾಗದೆ ಒಂದು ಸಾಧಕರ ತಂದೆಯಾಗಿ ಭಾಳ ಹೆಮ್ಮೆ ಅನಿಸ್ತಾರೆ. ನೀವು ದರ್ಪಣ ಚಾನಲ್ಗೆ ಇಷ್ಟೊತ್ತು ಕುಂತ್ಕೊಂಡು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್.